ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ 106. ಸುಮತಿ ಅತ್ತೆ ಮದುವೆ ಆದಮೇಲೆ ಒಂದೇ ವರ್ಷ ಚೆನ್ನಾಗಿದ್ದಿದ್ದು ಗಂಡನ ಜೊತೆ. ಡ್ಯಾಡ್ ಆಸ್ತಿ ನೋಡಿ ಅತ್ತೆ ಗಂಡನ ಮನೆಯವರೆಲ್ಲ ಅವರಿಗೆ ನಿಮ್ಮ ಅಣ್ಣನ ಹತ್ರ ಆಸ್ತಿ ತೊಗೊಂಡು ಬಾ ಅಂತ ತುಂಬ ಟಾರ್ಚರ್ ಕೊಡೋಕೆ ಶುರು ಮಾಡಿದರು. ಅದನ್ನೆಲ್ಲ ಸಹಿಸದೆ ಅತ್ತೆ ಡ್ಯಾಡ್ ಮುಂದೆ ಬಂದು ಹೇಳಿದಾಗ ಡ್ಯಾಡ್ ಅತ್ತೆಯನ್ನೇ ಕೇಳಿದರು, ಆಸ್ತಿ ಬೇಕು ಅಂದರೆ ಕೊಡ್ತೀನಿ ಅಂತ. ಆದರೆ ಅತ್ತೆ ನಾನು ಮತ್ತೆ ಆ ಮನೆಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದರು. ಡ್ಯಾಡ್ ಕೂಡ ಒಪ್ಪಿದ್ರು. ಆಗ ಅವರು ಪ್ರೆಗ್ನೆಂಟ್ ಇದ್ದರು. ಹಾಗಾಗಿ ಅವ್ರ ಗಂಡನ ಮನೆಯವರು ಮತ್ತೆ ಬಂದು ಅತ್ತೆನ ಚೆನ್ನಾಗಿ ನೋಡ್ಕೋತೀವಿ ಅಂತ ಕರ್ಕೊಂಡು ಹೋದರು. ಆದರೆ ಅತ್ತೆಗೆ ಹುಟ್ಟಿದ್ದು ಹೆಣ್ಮಗು ಅಂತ ಗೊತ್ತಾದಾಗ ಮತ್ತೆ ಟಾರ್ಚರ್ ಕೊಡೋಕೆ ಶುರು ಮಾಡಿದರು. ಅದಕ್ಕೆ ಅತ್ತೆ ಹೋಗದೆ ಬೇಡ ಅಂತ ಡಿವೋರ್ಸ್ ತಗೊಂಡ್ರು. ಅವ್ರ ಮಗಳೇ ಈ ಕ್ಷೀರ ಎಂದ ಶಿವ ಸುಮತಿಯವರ ಜೀವನದಲ್ಲಾದ ಘಟನೆಯ ಬಗ್ಗೆ ಹೇಳಿದ. ಆಗಿನ್ನೂ ಕಣ್ಣನ್ರವರು ಬದುಕಿದ್ದರು. ಹಾಗಾಗಿ ಶಿವನಿಗೆ ಅಷ್ಟೊಂದು ನೆನಪಿರಲಿಲ್ಲವಾದರೂ ಘಟನೆಯ ಮಾಹಿತಿ ಇತ್ತಷ್ಟೆ. ಇದನ್ನೆಲ್ಲ ನೀನು ನಮಗೆ ಹೇಳಿರಲೇ ಇಲ್ಲ, ಕೇಳಿದಳು ಶಕ್ತಿ. ಹೇಳೋ ಸಂದರ್ಭ ಬಂದಿರಲಿಲ್ಲ. ಅವಳನ್ನೇ ನೋಡಿ ಎಂದ. ಐ ಆಮ್ ಸಾರಿ ಕ್ಷೀರ, ನನಗೆ ಈ ಶಿವ ಮಾಡೋ ಹುಡುಗಾಟಕ್ಕೆ ತುಂಬ ಕೋಪ ಬರುತ್ತೆ ಎಂದಳು ಕ್ಷೀರಾಳನ್ನು ನೋಡುತ್ತಾ. ಆ ಕೋಪ ಎದುರಿಗೆ ಇದ್ದವ್ರ ಮೇಲೆ ತಿರುಗುತ್ತೆ ಎಂದ ಶಿವ ತಮಾಷೆಯಾಗಿ. ಇಟ್ಸ್ ಓಕೆ ಶಕ್ತಿ, ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಏನೇ ಅಂದರೂ ಯಾರನ್ನು ಕಾಡೋದು ಬಿಡೋದಿಲ್ಲ ನಾನು ಎಂದ ಕ್ಷೀರ ತುಂಟತನದ ಹುಡುಗಿ. ತಾಳ್ಮೆ ಕಲಿ ಸಪ್ಲೈಯರ್ ಹೆಂಡ್ತಿ ಎಂದ ಶಿವ ಶಕ್ತಿಯ ಪಕ್ಕ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿದ. ಅವನ ಮೇಲೆ ಮುನಿಸಿದ್ದವಳು ಅವನ ಕೈ ಕೊಡವಿ, ಎಲ್ಲರೂ ಊಟ ಮಾಡೋಣ ಬನ್ನಿ ಎಂದು. ಕ್ಷೀರ, ನೀನು ಫ್ರೆಶ್ ಆಗುವಂತೆ ಕೋಣೆ ತೋರಿಸ್ತೀನಿ ಬಾ ಎನ್ನುತ್ತಾ ಅವಳನ್ನು ಕರೆದು ಮೆಟ್ಟಿಲು ಹತ್ತಿದಳು. ಕ್ಷೀರ, ನಿನಗೆ ಏನೋ ಬೇಕೋ ನೇರವಾಗಿ ಕೇಳು, ನನಗೆ ಯಾವುದಕ್ಕೂ ಹಿಂಜರಿಬೇಡ. ನಾನು ಸ್ವಲ್ಪ ಹಠಮಾರಿ, ಹಾಗಂತ ಏನೂ ಕೇಳದೇ ಇರಬೇಡ ಎಂದ ಶಕ್ತಿ ಅವಳ ಸತ್ಕಾರ ಮಾಡುತ್ತಿದ್ದಳು. ಶಿವನ ತಪ್ಪನ್ನು ಶಿವನ ಬಳಿಯೇ ಮಾತನಾಡಿದರಾಯಿತೆಂದು ಅವನಿಗೆ ಮುನಿಸು ತೋರಿಸುತ್ತಾ ಸುಮ್ಮನಿದ್ದಳಷ್ಟೆ. ಇಟ್ಸ್ ಓಕೆ ಶಕ್ತಿ, ನೀನು ನಮ್ಮ ಶಿವ ಆಯ್ಕೆ ಎಂದವಳ ಮಾತು ತಡೆದ ಶಿವ, ಶಿವ ಅನ್ನು ಎಂದ. ಹಾಂ, ಶಿವ ಆಯ್ಕೆ ಮಾಡಿರೋ ಹುಡುಗಿ ಅಂದಮೇಲೆ ನೀನು ಒಳ್ಳೆಯೊಳಗೇ ಇರ್ತೀಯ ಎಂದ ಕ್ಷೀರ ಊಟ ಮಾಡುತ್ತಿದ್ದಳು. ರಾಯರು ಜೊತೆಗಿದ್ದರು. 4 ಜನ ಅಂದು ನಡೆದ ಘಟನೆಯ ಬಗ್ಗೆಯೇ ಮಾತನಾಡುತ್ತಾ ಊಟ ಮಾಡಿ ಮುಗಿಸಿದರು. ಶಕ್ತಿ ಕ್ಷೀರಾಳಿಗೆ ತನ್ನ ಕೋಣೆಯ ಪಕ್ಕದ ಕೋಣೆಯನ್ನೇ ಕೊಟ್ಟು ಅವಳಿಗೆ ಬೇಕಿದ್ದ ಎಲ್ಲದರ ಗಮನವಹಿಸಿ ಕಾಳಜಿ ಮಾಡಿದಳು. 10 ನಿಮಿಷ ಅವಳ ಜೊತೆ ಕುಳಿತು ಮಾತನಾಡಿ ತನ್ನ ಕೋಣೆಗೆ ಸೇರಿದಳು. ಅವಳು ಒಳಬಂದಾಗ ಬಾಲ್ಕನಿಯಲ್ಲಿ ನಿಂತು ಫೋನಿನಲ್ಲಿ ಮಾತನಾಡುತ್ತಿದ್ದವ ಒಳಬಂದ ಬಾಗಿಲು ಹಾಕಿ. ತನ್ನ ಒಡವೆಗಳನ್ನು ತೆಗೆದಿಡುತ್ತಾ ಕನ್ನಡಿಯ ಮುಂದೆ ನಿಂತಿದ್ದ ಶಕ್ತಿಗೆ ಅವ ತನ್ನಿಂದ ಎಷ್ಟೋ ವಿಷಯಗಳನ್ನು ಮುಚ್ಚಿಟ್ಟನಲ್ಲ ಎಂಬ ಮುನಿಸು. ಕೋಪನ ನನ್ನ ಮೇಲೆ ಕೇಳಿದ ಅವಳನ್ನು ಹಿಂದಿನಿಂದ ತಬ್ಬಿ ಅವಳ ಬೆನ್ನ ಮೇಲೆ ಮುಖವಿಟ್ಟು ಮಾತನಾಡದೆ ತನ್ನ ಕೈಗಳಲ್ಲಿನ ಬಳೆ ತೆಗೆದು ಕನ್ನಡಿಯ ಮುಂದಿಟ್ಟು ಪಕ್ಕದಲ್ಲಿ ಹೆಜ್ಜೆ ಇಡುತ್ತಿದ್ದವಳನ್ನು ಬಿಗಿ ಹಿಡಿದ ಶಿವ ತನ್ನ ತೋಳುಗಳಲ್ಲಿ ಅವಳನ್ನು ಎತ್ತಿಕೊಂಡ. ಬಿಡು ಶಿವ, ನನ್ನನ್ನು ಸಪ್ಲೈಯರ್ ಬುದ್ಧಿನೇ ನಿಂದು ಬಿಡು. ಅವನ ಕೊರಳನ್ನು ಬಿಗಿ ಹಿಡಿದವಳು ಕೊಸರಾಡಿದಳು ಬಿಡಿಸಿಕೊಳ್ಳಲು. ಬಿಡೋದಕ್ಕಲ್ಲ ನನ್ನನ್ನು ಹಿಡ್ಕೊಂಡಿದ್ದು ಎಂದವ ಮಂಚದಲ್ಲಿ ಅವಳನ್ನು ಮಲಗಿಸಿ ಅವಳ ಪಕ್ಕದಲ್ಲಿ ತಾನು ಮಲಗಿ ತನ್ನ ತೋಳುಗಳಲ್ಲಿ ಅವಳನ್ನು ಬಂಧಿಸಿದ. ಅವಳು ಬಿಡಿಸಿಕೊಳ್ಳದಂತೆ. ಸಾರಿ, ಕೇಳ್ತಿದ್ದೀನಲ್ಲ ಸಪ್ಲೈಯರ್ ಹೆಂಡ್ತಿ ಎಂದ ಮುದ್ದಾಗಿ ಅವಳನ್ನೇ ನೋಡುತ್ತಾ ಕಣ್ಣು ಕಿರಿದು ಮಾಡಿ. ನನ್ನಿಂದ ಎಷ್ಟೋ ವಿಷಯಗಳನ್ನ ಮುಚ್ಚಿಡ್ತೀಯ. ನೀನು ಪೊಲೀಸ್ ಅನ್ನೋದನ್ನು ಮುಚ್ಚಿಟ್ಟೆ, ಕೇಶವ ನಿನ್ನ ಫ್ರೆಂಡ್ ಅನ್ನೋದನ್ನು ಮುಚ್ಚಿಟ್ಟೆ, ಕಣ್ಣನ್ ಮಾವನ ಬಗ್ಗೆ ಮುಚ್ಚಿಟ್ಟೆ, ಕ್ಷೀರ ಬಗ್ಗೆ ಮುಚ್ಚಿಟ್ಟೆ, ಜೊತೆಗೆ ಟ್ರೈನಿಂಗ್ ಅಂತ ಸುಳ್ಳು ಹೇಳಿ ಮುಂಬೈಗೆ ಹೋಗಿ ಬಂದಿದ್ದನ್ನು ಮುಚ್ಚಿಟ್ಟೆ. ಅದಿನ್ನೂ ಎಷ್ಟು ಗುಟ್ಟುಗಳಿವೆಯೋ ನಿನ್ನ ಹತ್ರ. ಐ ಹೇಟ್ ಯು. ನಂಬೋದಿಲ್ಲ ನಾನು ನಿನ್ನ. ಮುಖ ಉದಿಸಿಕೊಂಡು ಮುದ್ದಾಗಿ ದೂರು ಕೊಟ್ಟವಳನ್ನೇ ದಿಟ್ಟಿಸುತ್ತಿದ್ದ ಅವ. ಸಾರಿ, ಈಗ ಮುಚ್ಚಿಡೋದಕ್ಕೆ ಯಾವ ವಿಷಯನೂ ಇಲ್ಲ ನನ್ನ ಹತ್ರ. ಎಲ್ಲನೂ ನಿನಗೆ ಗೊತ್ತಾಗಿದೆ ಎಂದ ಅವಳ ಪಕ್ಕದಲ್ಲಿ ಮಲಗಿ. ನಂಬೋದಿಲ್ಲ ಅಂತ ಹೇಳಿದ್ನಲ್ಲ, ವಾದವೇ ಅವಳದ್ದು. ಸಾರಿ, ಕೇಳಿದ್ನಲ್ಲ ಎಂದವ ಅವಳತ್ತ ನೋಡಿದ. ಬೇಜಾರಾಯಿತು ಶಿವ ನನಗೆ, ನಿನ್ನ ಜೀವನದಲ್ಲಿ ನನಗಿಂತ ಹೆಚ್ಚು ಕೇಶವ ಕ್ಷೀರ ಇದ್ದಾರೆ ಅಂತ ತಿಳಿದು ಎಂದವಳ ಧ್ವನಿ ಸಣ್ಣದಾಯಿತು. ಕಣ್ಣು ಎತ್ತಲೋ ನೋಡಿದವು. ಟಿವಿಯಲ್ಲಿ ಅವ ಅವರಿಬ್ಬರ ಜೊತೆಯೇ ನಿಂತು ಹೇಳಿದ್ದನಲ್ಲ, ಫ್ಯಾಮಿಲಿಗಿಂತ ಹೆಚ್ಚು ಫ್ರೆಂಡ್ಸ್ ಎಂದು. ಆ ಮಾತು ಅವಳ ಮನಸ್ಸಲ್ಲೇ ಉಳಿದಿತ್ತು. ನೋ ಶಕ್ತಿ, ಇದೇ ತಪ್ಪು ನೋಡು ನೀನು ಮಾಡೋದು ಎಂದವ ಎದ್ದು ಕುಳಿತ. ಅವನ ಮಾತಿಗೆ ಉತ್ತರಿಸದೆ ಅವನ ಮಡಿಲಲ್ಲಿ ತಲೆ ಇಟ್ಟಳು ಸರಿದು. ಅವನ ಮೇಲಿದ್ದ ಪ್ರೀತಿ ಅವಳನ್ನು ಮೆತ್ತಗೆ ಮಾಡಿತ್ತು. ಅವಳ ಮುಖದ ಮೇಲಿದ್ದ ಕೂದಲನ್ನು ಕಿವಿಯ ಹಿಂದೆ ಸರಿಸಿದ ಶಿವ, ನೀನು ನನ್ನ ಜೀವ ಶಕ್ತಿ. ಅವರಿಗಿಂತ ಹೆಚ್ಚು ನನಗೆ ನೀನು ಮುಖ್ಯ. ಸರಿ ತಪ್ಪು ಬಂದಾಗ ಯಾರು ಸರಿನೋ ನಾನು ಅವ್ರ ಪರ ಅಷ್ಟೇ. ಅದು ಬಿಟ್ಟರೆ ಗೆಳೆತನನೇ. ನೀನು ಹೆಣ್ತಿನೇ. ಯಾರಿಗೆ ಯಾವಾಗ ಎಷ್ಟು ಪ್ರಾಮುಖ್ಯತೆ ಸಿಗಬೇಕೋ ಅಷ್ಟು ನಾನು ಕೊಟ್ಟೇ ಕೊಡ್ತೀನಿ ಎಂದ ಅವಳ ತಲೆ ಸವರುತ್ತಾ. ಅವ್ರ ಮುಂದೆ ನನ್ನನ್ನು ದೂರ ಮಾಡೋದಿಲ್ಲ ಅಲ್ವಾ ಎಂದವಳು. ಯಾರನ್ನೂ ಇಷ್ಟೊಂದು ಹಚ್ಚಿಕೊಂಡವಳಲ್ಲ, ಹಾಗಾಗಿ ಭಯ ಅವಳಿಗೆ. ನಾನು ಅವ್ರನ್ನ ಬಿಟ್ಟಿರ್ತೀನಿ ಶಕ್ತಿ, ಹಾಗಂತ ದೂರ ಮಾಡ್ಕೊಂಡು ಇರ್ತೀನಿ ಅಂತಲ್ಲ.
ಅವ್ರ ಜೊತೆ ಮಾತಾಡದೆ ಅವ್ರನ್ನ ನೋಡದೆ ಒಂದೆರಡು ದಿನ ಅಥವಾ ವಾರ ಇರ್ತೀನಿ. ಆದರೆ ನಿನ್ನಿಂದ ನನಗೆ ದೂರ ಇರೋಕ್ಕಾಗೋದಿಲ್ಲ. ನೀನು ನನ್ನ ಜೊತೆಯಾಗಿ ಬೇಕೇ ಬೇಕು. ನಿನ್ನ ಜೊತೆ ಮಾತಾಡದೆ ನಿನ್ನನ್ನು ನೋಡದೆ ನನ್ನ ದಿನ ಕಳೆಯೋದಿಲ್ಲ ಎಂದ ಅವಳ ಕೈ ಹಿಡಿದು ತನ್ನ ತುಟಿಗೆ ಒತ್ತಿದ. ಎಲ್ಲ ಸುಳ್ಳು. ಮುಂಬೈಗೆ ಹೋದಾಗ ನೀನು ನನ್ನಿಂದ ದೂರ ಇದ್ದೆ ತಾನೆ. ನಮ್ಮಿಬ್ಬರ ಮಧ್ಯೆ ಜಗಳ ಆದಾಗ ನನ್ನನ್ನು ಬಿಟ್ಟು ಕೇಶವನ ಮನೆಯಲ್ಲಿ ಇದ್ದೆ ತಾನೆ. ಮಕ್ಕಳಂತೆ ನೆನಪಿಸಿಕೊಂಡು ದೂರಿದಳು. ಆಗ ಅನುಭವಿಸಿದ ನೋವು ನೋಡಿನೇ ಹೇಳ್ತಿದ್ದೀನಿ, ನನಗೆ ನಿನ್ನ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಎಂದ ಪ್ರೀತಿಯಿಂದ. ನಿನಗೆ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಇದ್ದಾರೆ ಶಿವ, ಆದರೆ ನನಗೆ ನೀನು ಅಪ್ಪ ಇಬ್ಬರೇ ನನ್ನ ಜೀವ. ನೀವಿಬ್ಬರೇ ನನ್ನ ಜಗತ್ತು. ಪ್ಲೀಸ್ ನನ್ನನ್ನು ಇಗ್ನೋರ್ ಮಾಡಬೇಡ ಎಂದಳು ಅವನ ಕೈಯನ್ನೇ ಎದೆಗಪ್ಪಿ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನಿನ್ನ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಹೌದು. ಯಾರೂ ಇಲ್ಲ ಅಂತ ಅನ್ಕೋಬೇಡ ನೀನು ಇನ್ನೊಮ್ಮೆ. ಮತ್ತೆ ನಾನು ಈ ಶಕ್ತಿನ ಇಗ್ನೋರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಶಕ್ತಿ ನೀನು ಎಂದವ ಅವಳ ಕಿವಿಯ ಮೇಲೊಂದು ಮುತ್ತಿಟ್ಟ ಬಾಗಿ. ನನಗೆ ಕಂಗ್ರಾಟ್ಸ್ ಹೇಳೇ ಇಲ್ಲ ನೀನು ಇವತ್ತು. ಖುಷಿ ಆಗಲಿಲ್ವಾ ನಿನಗೆ? ಊರಿಗೆ ಊರೇ ಹೇಳುವಾಗ ನೀನು ಹೇಳದಿದ್ರೆ ನನಗೆ ಖುಷಿಯಾದರೂ ಹೇಗಾಗುತ್ತೆ ಕೇಳಿದ ಅವಳು ಮಾತನಾಡದಿದ್ದಾಗ. ನಾನು ನಿನ್ನೆನೇ ಹೇಳಿದ್ದೇನೆ ನಿನಗೆ, ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ಯು ಅಂತ ಎನ್ನುತ್ತಾ ಅವನ ಮಡಿಲಲ್ಲಿ ಮಗುವಂತೆ ಮಲಗಿದ್ದ ಶಕ್ತಿಗೆ ಅರಿವಿಲ್ಲ ತನ್ನ ಮಾತಿನ ವಿರುದ್ಧ ತಾನೇ ನಡೆದುಕೊಳ್ಳುವ ಪರಿಸ್ಥಿತಿ ಬರುವುದೆಂದು. ಆ ಡೆಲಿವರಿ ಬಾಯ್ ಕೂಡ ಸಿಕ್ಕಿ ಹಾಕ್ಕೊಂಡಿದ್ದಾನೆ ಶಿವ. ಬೆಳಗ್ಗೆ ಇನ್ಫಾರ್ಮೇಷನ್ ಬಂತು ಎಂದ ಕೇಶವ ತನ್ನೆದುರುಗಿದ್ದ ಶಿವನಿಗೆ. ಶಕ್ತಿ ಶಿವನ ಪಕ್ಕದಲ್ಲಿಯೇ ಇದ್ದಳು. ಕ್ಷೀರ ಕೇಶವನ ಪಕ್ಕದಲ್ಲಿ ಎದುರಿಗೆ ಕುಳಿತಿದ್ದಳು. 4 ಜನ ಕೇಶವನ ಮನೆಯಲ್ಲಿ ಸೇರಿದ್ದರು. ಆ ಬಾಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ನಮಗೆ ಎಂದ ಶಿವ. ಬಾಸ್ ಅಂದರೆ ಯಾರು ಕೇಳಿದಳು ಶಕ್ತಿ. ಇದಕ್ಕೆಲ್ಲ ಒಬ್ಬ ಹೆಡ್ ಇದ್ದಾನೆ ಶಕ್ತಿ. ಅವನ ಬಗ್ಗೆ ಯಾವ ಮಾಹಿತಿನೂ ಗೊತ್ತಾಗಿಲ್ಲ ನಮಗೆ ಎಂದ ಶಿವ. ಅವನ ಬಗ್ಗೆನೂ ಇನ್ಫಾರ್ಮೇಷನ್ ತೆಗಿತೀನಿ ಅಂತ ಹೇಳಿದ್ದೆ ನಾನು, ಆದರೆ ಆಗಲಿಲ್ಲ. ಐ ಆಮ್ ಸಾರಿ ಎಂದಳು ಕ್ಷೀರ ಶಿವನನ್ನು ನೋಡುತ್ತಾ. ಇಟ್ಸ್ ಓಕೆ ಕ್ಷೀರ, ಅವನು ಬೇಗ ಸಿಕ್ ಹಾಕೋತಾನೆ. ಯಾರಿಗೊತ್ತು, ಈಗ ಸಿಕ್ಕಿರೋ ಸಾಕ್ಷಿಗಳು ಅವನವರೆಗೂ ಕರ್ಕೊಂಡು ಹೋಗ್ಬಹುದು ನಮ್ಮನ್ನು ಎಂದ ಶಿವನಿಗೆ ಕಣ್ಮುಂದಿರುವ ಸತ್ಯ ಕಾಣದ್ದು. ಆಸ್ಪತ್ರೆಯಲ್ಲಿರೋ ಆ ಡ್ರಗ್ ಸಪ್ಲೈಯರ್ ಎಚ್ಚರ ಆದರೆ ಏನಾದರೂ ಮಾಹಿತಿ ಸಿಗ್ಬೋದಾ ನಮಗೆ ಕೇಳಿದ ಕೇಶವ. ಮೇ ಬಿ, ಆದರೆ ಅವನೊಬ್ಬ ಎಚ್ಚರ ಆಗ್ತಿಲ್ಲ ಎಂದ ಶಿವ. ಕ್ಷೀರ, ನೀನು ಊರಿಗೆ ಎಷ್ಟೊತ್ತಿಗೆ ಹೋಗ್ತಿದೀಯಾ ಕೇಳಿದಳು ಶಕ್ತಿ ಅವಳತ್ತ ನೋಡುತ್ತಾ. ನೈಟ್ ಬಸ್ಸಿಗೆ ಹೋಗ್ತೀನಿ ಶಕ್ತಿ. ಬಸ್ಸಿಗ? ಯಾಕೆ? ಕಾರ್ ತಗೊಂಡು ಹೋಗು ಎಂದ ಶಿವ. ಅವಳು ಹೋಗ್ತಿರೋದು ಚಿಕ್ಕಮಗಳೂರಿಗೆ ಎಂದಳು ಶಕ್ತಿ. ಚಿಕ್ಕಮಗಳೂರಿಗ? ಯಾಕೆ ಆಶ್ಚರ್ಯದಿಂದ ಶಿವ ಕೇಳಿದ. ಕೇಶವನಿಗೂ ಅರ್ಥವಾಗಲಿಲ್ಲ ಅವರ ಮಾತು. ಯಾಕಂದರೆ ಅತ್ತೆ ಮಾವ ಆಂಟಿ ಎಲ್ಲರೂ ಇರೋದು ಅಲ್ಲೇ ಎಂದಳು ಶಕ್ತಿ. ಅಲ್ಲಿಗೆ ಯಾವಾಗ ಹೋಗಿದ್ದಾರೆ? ನನಗೆ ಗೊತ್ತೇ ಇಲ್ಲ ಎಂದ ಶಿವ. ಅವರಿಗೆ ಕರೆ ಮಾಡಿದ್ದರಲ್ಲವೇ? ಅವರು ಊರಿಗೆ ಹೋದಾಗ್ನಿಂದ ಕಾಲ್ ಮಾಡಿದೀಯಾ ಅವರಿಗೆ? ಅಲ್ಲದೆ ಗಂಗಾಧರ ಮಾವನ ಮನೆಯಲ್ಲಿ ಇದ್ದರೆ ಊರಿಗೆ ಬರೋದಿಲ್ಲ ಅಂತ ಹೇಳಿದ್ದೆ, ಅದಕ್ಕೆ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಎಂದಳು ಶಕ್ತಿ. ಕೆಲಸದ ಟೆನ್ಷನಲ್ಲಿ ಕಾಲ್ ಮಾಡೋಕ್ಕೆ ಆಗಿಲ್ಲ ಶಕ್ತಿ. ಕ್ಷೀರ, ನೀನೊಬ್ಬಳೇ ಹೋಗೋದು ಬೇಡ, ನಾನು ಬರ್ತೀನಿ ನಿನ್ನ ಜೊತೆ ಎಂದ ಕೇಶವ ಶಿವನತ್ತ ನೋಡುತ್ತಾ. ಶಿವ, ನೀನು ರಜೆ ತಗೊಂಡು ಬಾ, ಸರ್ನು ಕರ್ಕೊಂಡು ಎಲ್ಲರೂ ಹೋಗಿ ಬರೋಣ ಎಂದ. ನನಗೆ ರಜೆ ಸಿಗೋದಿಲ್ಲ ಕೇಶು. ಕೇಸ್ ಎಂಕ್ವೈರಿ ಅದು ಇದು ಅಂತ ತುಂಬ ಕೆಲಸ ಇದೆ. ಈಗ ನೀವು ಹೋಗಿ ಬನ್ನಿ. ಸಾಧ್ಯ ಆದರೆ ಈಗಲೇ ಹೋಗಿ ಕಾರ್ ತಗೊಂಡು. ಮದುವೆ ಬಗ್ಗೆ ಅತ್ತೆ ಹತ್ರ ನಾನು ಮಾತಾಡ್ತೀನಿ. ಅಕಸ್ಮಾತ್ ಬೇಗ ಫಿಕ್ಸ್ ಆದರೆ ನಾವು ಬರ್ತೀವಿ ಅಲ್ಲಿಗೆ. ಹಾಂ, ಎಷ್ಟು ದಿನ ಅಂತ ಒಂಟಿಯಾಗಿ ಇರ್ತೀಯ ಕೇಶವ್? ಇನ್ನಾದರೂ ನಿನ್ನ ವನವಾಸ ಮುಗಿಲಿ ಎಂದಳು ಶಕ್ತಿ. ನಕ್ಕಾವ ಕ್ಷೀರಾಳ ಮುಖ ನೋಡುತ್ತಾ. ನಿನ್ನ ಗಂಡ ತುಂಬ ದೊಡ್ಡ ಸಾಹಸನೆ ಮಾಡಿಬಿಟ್ಟ ನೋಡು ಮಗಳೇ. ನಿನ್ನೆ ಟಿವಿಯಲ್ಲಿ ಅವನದ್ದೇ ಸುದ್ದಿ ಎಂದ ನರಸಿಂಹರವರು ಶಕ್ತಿಯ ಮುಂದೆ ಕುಳಿತಿದ್ದರು ಆಸ್ಪತ್ರೆಯಲ್ಲಿ. ಹಾಂ ಅಂಕಲ್ ಎಂದ ಶಕ್ತಿಯ ಮೊಗದಲ್ಲಿ ಸಂತಸ ಅವನ ಹೊಗಳಿಕೆ ಕೇಳಿ. ಹೀಗೆ 100 ಕಾಲ ಖುಷಿಯಾಗಿರಿ ಇಬ್ಬರು ನಗುತ್ತಾ ಎಂದವರ ಮುಖದಲ್ಲಿ ಮುಗ್ಧತೆ ಇತ್ತು. ಬಾಗಿಲು ಬಡಿದು ಒಳಬಂದ ಒಬ್ಬ ಇಬ್ಬರ ಮುಂದೆ ಜ್ಯೂಸ್ ಗ್ಲಾಸ್ ಇಟ್ಟ. ತಗೊಳ್ಳಿ ಅಂಕಲ್ ಎಂದವಳು ತಾನು ಜ್ಯೂಸ್ ಹಿರುತ್ತಾ ಕುಳಿತಳು. ಮಗಳೇ, ನಿನ್ನ ಹತ್ರ ಹೀಗೆ ಕೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ ಕೊಂಚ ಹಿಂಜರಿಯುತ್ತಾ ಒಂದೊಂದೇ ಗುಟುಕು ಕುಡಿಯುತ್ತಾ ಕೇಳಿದರು. ಕೇಳಿ ಅಂಕಲ್, ಯಾಕೆ ಹಿಂಜರಿತೀರಾ? ಅದು ಸ್ವಲ್ಪ ನನ್ನ BP ಶುಗರ್ ಚೆಕ್ ಮಾಡಿಸಿದ್ರೆ ಕೇಳಲೋ ಬೇಡವೋ ಎಂಬಂತಿತ್ತು ಅವರ ಧ್ವನಿ. ಅಷ್ಟೇನಾ? ಇದನ್ನು ಕೇಳೋದಕ್ಕೆ ಯಾಕೆ ಚಡ್ಪಡಿಸ್ತೀರಾ? ನನ್ನನ್ನು ಮಗಳೇ ಅಂತ ಕರಿತೀರಾ ಅಂದಮೇಲೆ ಸಂಕೋಚ ಯಾಕೆ? ಏನೇ ಇದ್ದರೂ ನನ್ನ ಹತ್ರ ನೇರವಾಗಿ ಕೇಳಿ ಎಂದವಳು ಜ್ಯೂಸ್ ಗ್ಲಾಸ್ ಖಾಲಿ ಮಾಡಿದಳು. ನೀನು ಸಹಾಯ ಮಾಡ್ತೀಯಾ ಅಂತ ಅದನ್ನು ದುರುಪಯೋಗ ತಗೋಬಾರ್ದು ಅಲ್ವಾ ವಿನಯವಾಗಿ ಎಂದರು. ಹಾಗೆಲ್ಲ ಏನೂ ಇಲ್ಲ ಅಂಕಲ್ ಎಂದವಳು ಫೋನ್ ಹಿಡಿದು ಸರಳಾಗಿ ಕರೆ ಮಾಡಿ ವಿಷಯ ಹೇಳಿದ್ದಳು. BP ಶುಗರ್ ಚೆಕ್ ಮಾಡಿಸಿಕೊಂಡೇ ಹೋಗಿದ್ದರು ನರಸಿಂಹ. ತನ್ನ ಗಂಡ ಶಿವನೇ ಎಂದು ನರಸಿಂಹರವರ ಮುಂದೆ ಎಂದೂ ಹೇಳದ ಶಕ್ತಿಗೆ ಟಿವಿ ನೋಡಿ ಶಿವನೇ ತನ್ನ ಗಂಡ ಎಂದು ಅವರಿಗೆ ಹೇಗೆ ಗೊತ್ತಾಯಿತೆಂಬ ಸಣ್ಣ ಅನುಮಾನವೂ ಮೂಡಲಿಲ್ಲ. ಬಹುಶಃ ಅವಳ ಒಳ್ಳೆಯತನ ನಂಬಿಕೆಯೇ ಇಲ್ಲಿ ಮುಳುವಾಯಿತೇನೋ. ತುಂಬ ಖುಷಿ ಆಗ್ತಿದೆ ನನಗಿವತ್ತು. ನೀನಾಗಿಯೇ ಹೊರಗಡೆ ಹೋಗೋಣ ಅಂದಾಗ ನಾನು ಇಲ್ಲ ಅನ್ನೋಕ್ಕಾಗುತ್ತಾ
ಎಂದ ಶಕ್ತಿ ಚಂದದ ಸೀರೆ ಉಟ್ಟು ತಯಾರಾಗುತ್ತಿದ್ದಳು. ಶಿವ ತಾನಾಗಿಯೇ ಅವಳನ್ನು ಶಾಪಿಂಗ್ ರೆಸ್ಟೋರೆಂಟ್ ಎಂದು ಕರೆದುಕೊಂಡು ಹೊರಟಿದ್ದ. ಅವಳಿಗೆ ಎಲ್ಲಿಲ್ಲದ ಖುಷಿ. ಕೇಶವ ಕ್ಷೀರ ಕೂಡ ಸಂಜೆಯೇ ಊರಿಗೆ ಹೋಗಿದ್ದರು. ಫ್ರೀ ಇದ್ದಾಗಲೇ ಕರ್ಕೊಂಡು ಹೋಗ್ಬೇಕಲ್ಲ ಮೇಡಮ್ ನಿಮ್ಮನ್ನ, ಇಲ್ದಿದ್ರೆ ನೀನು ಟೈಮ್ ನೋಡಿಕೊಂಡು ಬೈಯೋಕ್ಕೆ ಶುರು ಮಾಡ್ತೀಯಾ ಎಂದವ ಫೋನ್ ನೋಡುತ್ತಾ ತಯಾರಾಗಿ ಕುಳಿತಿದ್ದ ಮಂಚದ ತುದಿಗೆ. ಶಿವ, ಆ ಅಂಕಲ್ ಇವತ್ತು ಆಸ್ಪತ್ರೆಗೆ ಬಂದಿದ್ರು. ತಮಾಷೆ ಏನು ಗೊತ್ತಾ, ಏನಾದರೂ ಸಹಾಯ ಕೇಳ್ಕೊಂಡೇ ಬಂದಿರ್ತಾರೆ. ಕೇಳಿದ ಮೇಲೆ ತಪ್ಪು ತಿಳ್ಕೊಬೇಡ ಮಗಳೇ ಅಂತಾರೆ. ಹಾಗೆಲ್ಲ ಆಡ್ಕೋಬಾರ್ದು ಶಕ್ತಿ ಎಂದವನ ಗಮನ ಫೋನಿನ ಮೇಲಿತ್ತು. ನಾನು ಆಡ್ಕೋತಿಲ್ಲ ಶಿವ, ಹೀಗೆ ಅಂತ ಹೇಳಿದೆ ಅಷ್ಟೇ ನಿನಗೆ ಎಂದ ಶಕ್ತಿ ಕನ್ನಡಿಯ ಮುಂದೆ ನಿಂತಿದ್ದಳು. ಶಿವನ ಫೋನ್ ರಿಂಗ್ ಆಯಿತು. ಪರದೆಯ ಮೇಲೆ ನಂಬರ್ ಇದ್ದಿದ್ದರಿಂದ ಯಾರಿರಬಹುದು ಎಂದುಕೊಳ್ಳುತ್ತಲೇ ರಿಸೀವ್ ಮಾಡಿ ಕಿವಿಗಿಟ್ಟ. ಹಲೋ ಎಂದನಷ್ಟೇ. ನೀನು ನನ್ನವರನ್ನ ಹಿಡಿದು ಕಂಬಿ ಹಿಂದೆ ಹಾಕ್ಬಿಟ್ಟೆ ಅಂತ ತುಂಬ ಖುಷಿ ಪಡ್ಬೇಡ ಶಿವ, ಕೇಳಿದ ಗಟ್ಟಿ ಧ್ವನಿಗೆ ಎದ್ದು ನಿಂತ. ಶಕ್ತಿ ಇನ್ನೂ ತಯಾರಾಗುತ್ತಿದ್ದಳು. ಅವಳನ್ನು ನೋಡಿದವ ಫೋನ್ ಹಿಡಿದು ಬಾಲ್ಕನಿಗೆ ಬಂದ. ಅದು ರಣದೇವನ ಬಾಸ್ ಎಂದು ಗೊತ್ತಾಗಲು ಸಮಯ ಹಿಡಿಯಲಿಲ್ಲ ಅವನಿಗೆ. ನಿನ್ನನ್ನು ಆದಷ್ಟು ಬೇಗ ಕಂಬಿ ಹಿಂದೆ ಹಾಕ್ತೀನಿ ಎಂದ ಸಣ್ಣ ಧ್ವನಿಯಲ್ಲಿ ಶಕ್ತಿಗೆ ಕೇಳಬಾರದೆಂದು. ಹೌದಾ, ಭ್ರಮೆ ಶಿವ ನಿಂದು ಎಂದ ನಗುತ್ತಾ. ಯಾರು ಭ್ರಮೆಯಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ನಿನಗೆ ಎಂದ ಶಿವನಿಗೆ ರಕ್ತ ಕುದಿಯುತ್ತಿರುವ ಅನುಭವ. ನೀನು ನನ್ನನ್ನು ಕಂಬಿ ಹಿಂದೆ ನೋಡ್ತೀಯೋ ಅಥವಾ ನಾನು ಎಂದವ ಮಾತು ತಡೆದು. ಬೇಡ ಬೇಡ, ಹೇಳೋದೆಲ್ಲ ಬೇಡ, ಮಾಡಿನೇ ತೋರಿಸ್ತೀನಿ ಎಂದು ನಗುತ್ತಾ ಕಾಲ್ ಕಟ್ ಮಾಡಿದ. ಶಿವ, ಬಾ ಹೋಗೋಣ ಕರೆದಳು ಶಕ್ತಿ ಕೋಣೆಯ ಒಳಗೆ ನಿಂತು. ಹಾಂ ಬಂದೆ ಎಂದವನ ಮನಸ್ಸು ಕದಡಿಬಿಟ್ಟಿತ್ತು. ಹೇಗೆ ಕಾಣ್ತಿದ್ದೀನಿ ಎಂದ ಶಕ್ತಿ ತನ್ನ ಸೀರೆ ಸರಿ ಮಾಡಿಕೊಳ್ಳುತ್ತಾ ಕೇಳಿದಳು ಅವನನ್ನು ಖುಷಿಯಿಂದ. ಅವಳ ಖುಷಿ ನೋಡಿದವನಿಗೆ ಹಾಳು ಮಾಡುವ ಮನಸ್ಸಾಗಲಿಲ್ಲ. ತುಂಬ ಮುದ್ದಾಗಿ ಕಾಣ್ತಿದ್ಯಾ, ನೋಡ್ತಿದ್ರೆ ಹೊರಗಡೆ ಹೋಗೋದೇ ಬೇಡ, ಕೋಣೆಯಲ್ಲೇ ಇರೋಣ ಅನಿಸ್ತಿದೆ ಎಂದವ ಅವಳ ಕೆನ್ನೆ ಹಿಂಡಿದ್ದ ಪ್ರೀತಿಯಿಂದ. ಕುದಿಯುತ್ತಿದ್ದ ರೋಷ ಅವನ ಮನದಲ್ಲಿಯೇ ಅಡಗಿತು ಅವಳ ಪ್ರೀತಿಯ ಮುಂದೆ. ಯಾವಾಗಲೂ ಇದೆ ನಿಂದು, ಬಾ ಹೋಗೋಣ ಎಂದವಳು ಅವನ ಕೈ ಹಿಡಿದು ಹೊರನಡೆದಳು. ಅವ ತನ್ನ ಮನದಲ್ಲಿದ್ದದ್ದನ್ನು ಯಾರಿಗೂ ಹೇಳದೆ ನಗು ಹೊತ್ತ ಮುಖದಲ್ಲಿ. ಇದನ್ನು ಬಿಟ್ಟು ಯಾವಾಗಲೂ ನರಸಿಂಹರವರ ಬಗ್ಗೆ ಮಾತನಾಡುತ್ತಿದ್ದ ಶಕ್ತಿಯ ಮಾತುಗಳಲ್ಲಿ ಕೊಂಚ ಗಮನವಹಿಸಿದ್ದರೆ ಸಾಕಿತ್ತೇನೋ. ಮುಂದಾಗಬೇಕಿದ್ದ ಅನಾಹುತ ತಪ್ಪಿಸಬಹುದಿತ್ತು. ಯಾಕೆಂದರೆ ಮಗಳೇ ಎನ್ನುತ್ತಾ ಮುಗ್ಧ ಮಾತುಗಳಿಂದ ಅವಳ ನಂಬಿಕೆ ಗಳಿಸಿ ಶಿವನ ಶಕ್ತಿಗೆ ಹೊಂಚು ಹಾಕಿ ಕುಳಿತಿದ್ದ ಬಾಸ್ ನರಸಿಂಹನ ರೂಪದಲ್ಲಿ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.